ಅವರು ಮುಸಲ್ಮಾನರ ಬಗ್ಗೆ ಮಾತಾಡಿದ್ರೆ ಅಂತ ಈ ಡಿಸಿಷನ್ ತಗೊಂಡ್ರು ಅಥವಾ ನಿಮ್ಮ ಕುಟುಂಬದ ಬಗ್ಗೆ ನಾನು ಹೇಳ್ತೀನಿ, ನಿಮ್ಮ ಮನೆತನದ ಬಗ್ಗೆ ಮಾತಾಡಿದ್ರು ಅಂತ ಈ ಡಿಸಿಷನ್ ಮುಂದೆ ಹೇಳ್ತೀನಿ. ನಾನು ಮುಂದೆ ಮಾತನಾಡ್ತಾ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತನಾಡ್ತಾರೆ. ಆ ಸಂದರ್ಭದಲ್ಲಿ ಇಡೀ ಬಿಜಾಪುರ ಜಿಲ್ಲೆ ಮುಸಲ್ಮಾನರು ಸಮಾಜ ಅವ್ರ ಮೇಲೆ ಆಕ್ರೋಶ ಇರ್ತದೆ. ಬಟ್ ಆ ಮುಸಲ್ಮಾನ್ ಸಮಾಜದ ಒಬ್ಬರ ಓಟ್ ಮೇಲೆ ನಾನೇನು ಗೆಲ್ಲೋದಿಲ್ಲ. ನನಗೆಲ್ಲ ಸಮಾಜದವರು ಬಾಂಧವರು ಓಟ್ ಹಾಕಿದಾಗ ನಾವು ಗೆಲ್ತೀವಿ. ನಾವು ರಾಜಕಾರಣಿಗಳು, ಅವರೇನು ಪ್ರಾಯಶಃ ಹಿಂದೂಗಳು ಒಬ್ಬರೇ ಹಾಕಿದ್ರೆ ಗೆಲ್ತೀನಿ ಅಂತ ಹೇಳ್ಕೊಳ್ತಿರ್ಬೋದು. ನಾನಿಲ್ಲ ಅನ್ನೋದಿಲ್ಲ. ಆದರೆ ಎಲ್ಲರೂ ಹಾಕಿದಾಗೆ ನಾವು ಗೆಲ್ತೀವಿ. ಆದರೆ ಬಿಜಾಪುರ ಜಿಲ್ಲೆಯಲ್ಲಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತನಾಡಿದಾಗ ಆ ಜಿಲ್ಲೆ ಸಮಾಜದ ಜನ ಬಂದು, ನಾವು ಕಾಂಗ್ರೆಸ್ ಪಕ್ಷದ ಕಟ್ಟ ಬೆಂಬಲಿಗರು, ನೀವು ನಮ್ಮ ಸಮಾಜಕ್ಕೆ ಒಬ್ಬರು ಈ ರೀತಿ ಮಾತನಾಡಿದಾಗ ನೀವು ವೇದಿಕೆ ಮೇಲೆ ಬರದೇ ಇದ್ದರೆ ಇದನ್ನು ನಾವು ಖಂಡಿಸ್ಬೇಕು ಅಂತೇಳಿ ಹೇಳಿದಾಗ ನಾವು ಖಂಡಿಸಿರೋದು ಸ್ವಾಭಾವಿಕ. ಒಂದು ರಾಜಕೀಯ ಪಕ್ಷವಾಗಿ ಎಲ್ಲ ಶಾಸಕರಿದ್ದಾರೆ, ಎಲ್ಲರೂ ಖಂಡಿಸಿದ್ದೀವಿ. ಮರುದಿವಸ 28 ತಾರೀಕಿಗೆ ಆ ಕಾರ್ಯಕ್ರಮ ಆಗ್ತದೆ, 30ಕ್ಕೆ ಬಸವ ಜಯಂತಿ ಆಗ್ತದೆ. ಆ ಬಸವ ಜಯಂತಿ ದಿವಸ ಆಗಿರ್ತಕ್ಕಂಥ ವಿಡಿಯೋ ಆಡಿಯೋವನ್ನು ನಾನು ಇವತ್ತು ನಿಮ್ಮೆಲ್ಲ ಸಾರ್ವಜನಿಕರು ಎದುರಿಗಿಟ್ಟು ತೋರಿಸಿದ್ದೀನಿ. ಅದರಲ್ಲಿ ನನಗೊಂದು ಸವಾಲು ಹಾಕ್ತಾರೆ, ನೀನು 30ನೇ ತಾರೀಕು ಒಳಗಾಗಿ ರಾಜೀನಾಮೆ ಕೊಡದೇ ಇದ್ದರೆ, ಕೊಟ್ಟು ನೀನು ನನ್ನ ವಿರುದ್ಧ ನಿಲ್ತೀನಿ ಅಂತ ಹೇಳದೇ ಇದ್ದರೆ ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿಲ್ಲ ಅಂತ ಹೇಳ್ತಾರೆ. ರಾಜೀನಾಮೆ ಕೊಟ್ಟು ಬಾ ಅಂತೇಳಿ ಅಪ್ಪ ಅನ್ನೋ ಶಬ್ದ ಇವತ್ತು ಪ್ರಾಯಶಃ ನನಗೆ ಗೊತ್ತಿರೋ ಮಟ್ಟಿಗೆ ಅವ್ರ ತಂದೆ ನನ್ನ ತಂದಿನೂ ಭಾಳ ಒಳ್ಳೆಯ ಸ್ನೇಹಿತರು. ಅವರೇ ಇವನನ್ನು ನನ್ನ ಪರಿಚಯ ಮಾಡಿಸಿದ್ದು. ಇವ್ ನನಗಿನ್ನೂ 1 ವರ್ಷ 2 ವರ್ಷ ಚಿಕ್ಕವನು. ಅವ್ರ ಮಗ ಅಂಥೇಳಿ ನಾನು ಇವತ್ತಿನವರೆಗೆ ಅವ್ರಿಗೆ ಮರ್ಯಾದೆ ಕೊಡ್ತೀನಿ. ಮತ್ತು ಅವ್ರ ಮಗನೇ ಅವರು, ನಾನೇನು ಅವ್ರನ್ನ ಅಲ್ಗಳಿದಿಲ್ಲ. ನಾನು ನಮ್ಮ ಅಪ್ಪನ ಮಗನೇ. ಆದರೆ ಅಪ್ಪನ್ನ ಯಾಕೆ ಇದರಲ್ಲಿ ಎಳೆಯಬೇಕು ಒಂದು. ಮತ್ತು ಎರಡನೇದು, ನೀವು ಗಂಡಸಿದ್ರೆ ಅಂತ ಹೇಳ್ತಾರೆ. ಗಂಡಸೇ ಇದೀನಿ ನಾನು, ಹೆಂಗಸದೀನಿ ಅಂತ ಎಲ್ಲಾದರೂ ಜೆನೆಟಿಕಲಿ ಅವನು ಪ್ರೂವ್ ಮಾಡಿದರೆ ನಾನು ಹೆಂಗಸ ಅಂತ ಹೇಳ್ಕೋಬೋದು. ಅಲ್ಲಿಂದ ನಮ್ಮ ತಂದೆ ಯಾವುದೋ ಒಂದು ಕಾಲದಲ್ಲಿ ಅವರ ಸರ್ನೇಮನ್ನು ಬದಲಾವಣೆ ಮಾಡ್ಕೊಂಡಿರ್ಬೋದು. ಅದನ್ನು ಈ ಸಂದರ್ಭದಲ್ಲಿ ಎಳೆದು ತೆಗೆದು ನನ್ನ ಕಡೆ ಸಾಕ್ಷಿ ಇದೆ. ನಾನು ನೋಡಿದಾಗ ನಮ್ಮ ಅಪ್ಪ ಮಾತ್ರ ಪಾಟೀಲೇ ಇದ್ದರು. ಪಾಟೀಲ್ ಸರ್ನೇಮ್ ಬದಲಾವಣೆ ಮಾಡ್ಕೊಂಡಿದ್ದು ಎಲ್ಲರೂ ಮಾಡ್ಕೊಳ್ತಾರೆ.